ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟ ಅಂತ ಕಾಬೂಲ್ ಕಡಲೆ ಗ್ರೇವಿ ಮಾಡೋದು ಹೇಗಂತ ನೋಡ್ಕೊಬರೋಣ. ಇಲ್ಲಿ ನಾನು ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇವಾಗ ಒಂದು ದೊಡ್ಡ ಗ್ಲಾಸ್ನಲ್ಲಿ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ವಿಜಿಲ್ ಕೂಗಿಸ್ಕೊಬರೋಣವಾ. ಮತ್ತು ಇವಾಗ ಒಂದು ಈರುಳ್ಳಿ, 2 ಟೊಮೊಟೊ, ಒಂದು 10 ಗೋಡಂಬಿ ಮತ್ತು 2 ಹಸಿಮೆಣ್ಸಿಕಾಯಿ, 1 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿ ಮತ್ತು 1 ಇಂಚು ಚಕ್ಕೆ, 4 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ. ಆಲ್ರೆಡಿ ನಾವು ಬೇಯಕ್ಕಿಟ್ಟಿದಂಥ 2 ವಿಜಿಲ್ ಬಂದು ಚೆನ್ನಾಗಿ ಬೆಂದಿದೆ. ಮತ್ತು ಇಲ್ಲೊಂದು ಬಾಣಲಿ ಇಟ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಒಂದು ಕಿವಿ ಮಾತು, ಜೀವನದಲ್ಲಿ ಇರುವುದು 2 ಆಯ್ಕೆಗಳು. ಒಂದು, ಇರುವ ಪರಿಸ್ಥಿತಿಯನ್ನು ಯಥಾವಾಗಿ ಒಪ್ಪಿಕೊಳ್ಳುವುದು. 2ನೇದು, ಇರುವ ಪರಿಸ್ಥಿತಿಯನ್ನು ಬದಲಿಸಲು ಹೊಸ ಜವಾಬ್ದಾರಿಯನ್ನು ಹೊರುವುದು. ಅಂದರೆ ಇವಾಗ ನಿಮ್ಮದು ಏನು ಪರಿಸ್ಥಿತಿ ಇದೆ? ಅಡುಗೆ ಮಾಡು, ಮಕ್ಕಳನ್ನ ನೋಡ್ಕೊ, ಮನೆ ಕೆಲಸ ಮಾಡು, ಇದೇ ನಿಮ್ಮ ಪರಿಸ್ಥಿತಿ ಆಗಿದೆ, ಇದೇ ಚೆನ್ನಾಗಿದೆ, ಹೀಗೆ ನಾವು ಮುಂದುವರಿತೀವಿ ಅಂತ ಅಂದರೆ ಹಾಗೂ ಕೂಡ ಮಾಡ್ಬೋದು. ಅಥವಾ ಇಲ್ಲಪ್ಪ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಬರೀ ಮಕ್ಳಿಗೆ ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು, ಇದೇ ನಂದು, ಇಷ್ಟಕ್ಕೆ ನಾನು ಸೀಮಿತ ಆಗಿಬಿಟ್ಟಿದ್ದೀನಿ, ಇಲ್ಲ ನಾನು ಏನಾದರೂ ಒಂದು ಸಾಧಿಸಲೇಬೇಕು ಅಂತ ಹಠ ನಿಮ್ಮಲ್ಲಿದ್ದರೆ ಖಂಡಿತ ಜವಾಬ್ದಾರಿನ ನೀವೇ ಹೊರಬೇಕಾಗತ್ತೆ. ಮತ್ತು ಏನಾದರೂ ಸಾಧನೆ ಮಾಡೋದಕ್ಕೆ ಯಾವ್ಯಾವ ಪ್ರಯತ್ನಗಳು ನಿಮ್ಮ ಕೈಲಾಗುತ್ತೋ, ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಇವಾಗ ನಾನು 2 ಟೊಮೊಟೊ ಮತ್ತು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು 10 ಗೋಡಂಬಿ ಹಾಕ್ಕೊಂಡು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗಾಗಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ನಿಮಗೆ ಗೊತ್ತಿರಬೇಕು, ಆಟೋ ಓಡಿಸೋದ್ರಿಂದ ಹಿಡಿದು ಏರೋಪ್ಲೇನ್ ಓಡಿಸೋವರೆಗೂ ಮುಂದುವರೆದಿದ್ದಾರೆ. ಸೊ ನೀವು ಡಿಸೈಡ್ ಮಾಡಿ ಏನಾಗಬೇಕು, ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕಸ್ತೂರಿ ಮೇಥಿ ಮತ್ತು ಸೋಂಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬ ಬೆಂದ್ಬಿಡಬಾರ್ದು, ಸ್ವಲ್ಪ ಒಂದು 3/4 ಭಾಗದಷ್ಟು ಬೇಯೋ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಮತ್ತು ಕಾಬೂಲ್ ಕಡಲೆ ಬೇಯಿಸ್ಕೊಂಡಿದ್ವಲ್ಲ, ಅದು ಒಂದು 10-20 ಕಡಲೆ ಹಾಕ್ಕೊಂಡು ಚೆನ್ನಾಗಿ ಅದು ಆರೋದಕ್ಕೆ ಬಿಡಿ. ಫ್ರೈ ಆದಮೇಲೆ ಇವಾಗ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡಬೇಕಂತ ಅಂದರೆ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಚಿಕನ್ ಮಸಾಲ ಇದೆಯಲ್ಲ, ಆ ಚಿಕನ್ ಮಸಾಲ ಒಂದು 2ರಿಂದ 2.5 ಸ್ಪೂನ್ ತೊಗೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸೀದೋಗಬಾರ್ದು. ಮತ್ತು ಆವಾಗಲೇ ಮಾಡಿದ್ವಲ್ಲ ಫ್ರೈ, ಅದು ಆರಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಂದು ಈ ಥರ ಮಾಡಿದ್ದೀನಿ. ಅದು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಫಸ್ಟ್ ಇದು ಹಸಿ ವಾಸನೆ ಹೋಗಲಿ. ಹಸಿ ವಾಸನೆ ಹೋದ ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ಕಾಬೂಲ್ ಕಡಲೆ ಬೇಯಿಸಿರ್ತೀವಲ್ವ, ಆ ನೀರು ಕೂಡ ಇದರಲ್ಲಿ ನಾವು ಮಿಕ್ಸ್ ಮಾಡ್ತೀವಿ. ಆದ್ದರಿಂದ ಇದು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವ ಮಟ್ಟಕ್ಕೆ ಫ್ರೈ ಮಾಡಬೇಕು ಅಂದರೆ ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು. ಹಾಗಂತ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಯಾವಾಗಲೂ ನಾವು ಮಸಾಲೆ ಹಾಕಿದಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮಸಾಲೆ ಸೀದೋಗುತ್ತೆ, ಆವಾಗ ಟೇಸ್ಟ್ ಅನ್ನೋದೇ ಬರೋದಿಲ್ಲ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಳ್ದೆ ಲೋ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದು ಆಲ್ರೆಡಿ ಕುದ್ದು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇರೋದು ನೋಡ್ತಾ ಇದ್ದೀರಾ. ಇವಾಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚಪಾತಿಗಾಗಲಿ, ಅನ್ನಕ್ಕಾಗಲಿ ಅಥವಾ ದೋಸೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಕಾಬೂಲ್ ಕಡಲೆ ಅದರಲ್ಲಿರೋ ನೀರನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದು ಕೂಡ ಪ್ರೋಟೀನೇ ಅಲ್ವಾ. ಅಕಸ್ಮಾತ್ ಆ ನೀರು ಚೆಲ್ಲಿದ್ರೆ ಆ ಕಾಬೂಲ್ ಕಡಲೆ ಎಲ್ಲ ಬೆಂದಿರೋ ಆ ಪ್ರೋಟೀನೆಲ್ಲ ಅದರೊಳಗೆ ಇರುತ್ತೆ. ನಾವು ಚೆಲ್ಬಿಟ್ರೆ ವೇಸ್ಟ್ ಆಗುತ್ತೆ, ಅದರಲ್ಲಿರೋ ಪ್ರೋಟೀನ್ ನಮಗೆ ಸಿಗೋದಿಲ್ಲ. ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದೇನಿದು ಸಕ್ಕರೆ ಹಾಕ್ಕೊತಾ ಇದ್ದೀರಾ, ಸ್ವೀಟ್ ಹೊಡೆಯಲ್ವಾ ಅಂತ ಅಂದ್ಕೋಬೇಡಿ. ಖಂಡಿತ
ಇದರಲ್ಲಿ ಯಾವುದೇ ಸಿಹಿ ಅನ್ನೋದು ನಿಮಗೆ ಕಾಣಿಸಲ್ಲ. ಅದ್ರ ಜೊತೆ ಮಿಕ್ಸ್ ಆದಾಗ ಅದು ಒಂದು ರುಚಿ ಕೊಡುತ್ತೆ ಹೊರತು ನಿಮಗೆ ಸ್ವೀಟ್ನೆಸ್ ಇರೋದಿಲ್ಲ. ಇವಾಗ ಚೆನ್ನಾಗಿ ಬೆಂದಾದಮೇಲೆ ಹಾಲಾದರೂ ನೀವು ಹಾಕ್ಕೋಬೋದು ಅಥವಾ ತೆಂಗಿನ ಹಾಲಾದರೂ ನೀವು ಹಾಕೊಬೋದು. ನಾನಿಲ್ಲಿ ಹಾಲು ಹಾಕ್ಕೊತಾ ಇದ್ದೀನಿ. ತೆಂಗಿನ ಹಾಲು ಬೇಕಂತ ಅಂದರೆ ಚೆನ್ನಾಗಿ ಇದು ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ, ಸೋಸ್ಬಿಟ್ಟು. ಇಲ್ಲಿ ನಾನು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಒಂದು ಗ್ರೇವಿ ಹಂತಕ್ಕೆ ಚೆನ್ನಾಗಿ ತಿಕ್ಕಾಗಾದಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕಂತ ಅಂದರೆ ಬೆಣ್ಣೆ ಇರುತ್ತಲ್ವ ಅದನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ಗ್ರೇವಿ ಜೊತೆ ಹಾಕಿದ್ರೆ ಸೂಪರ್ ಕಲರಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಿಮಗೆ ಕಾಬೂಲ್ ಕಡಲೆ ಗ್ರೇವಿ ರೆಡಿಯಾಗಿದೆ. ಇದನ್ನು ಒಮ್ಮೆ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.